ಅಂದ್ರೆ ಯಾವ ರೀತಿ ಅಂತಂದ್ರೆ ಸ್ಟಾರ್ಟಿಂಗ್ ನಾನು ನಿನ್ನ ವಯಸ್ಸಿನ ಇದ್ದೇನೆ. ಅವಾಗ ಬೇಸಿಗೆ ರಜೆಯಲ್ಲಿ ನಾನು ನಮ್ಮ ಅಣ್ಣ ಮಲ್ಕೊಂಡಿದ್ದೆ. ಸೊ ಅದು ಏನೋ ಗೊತ್ತಿಲ್ಲ, ಅದು ಅವಾಗಿನ ಮೈಂಡ್ ಸೆಟ್ ಅಲ್ಲ, ದೆವ್ವ ಅಂದ್ಕೊಂಡಿದ್ದೆ ನಾನು. ಅದು ಈಗಾದ್ರೆ ನಂಗೆ ದೆವ್ವು ಮನುಷ್ಯನಿಗೆ ಗೊತ್ತಾಗ್ತಿಲ್ಲ ನಂಗೆ ಅದು ಏನಂತ. ಅವತ್ತು ಏನಾಯ್ತಪ್ಪ ಅಂದ್ರೆ ಮಿಡ್ ನೈಟಲ್ಲಿ ಎಚ್ಚರಿಕೆ ಬಿಡಿದೆ ನಂಗೆ. ಆಚೆ ಕಡೆ ಮಲ್ಕೊಂಡಿದ್ದೆ, ಬಾತ್ರೂಮ್ ಹತ್ರ, ನಮ್ಮ ಬಾತ್ರೂಮ್ ಐತಲ್ಲಿ ಅಲ್ಲಿ ಮಲ್ಕೊಂಡಿದ್ದೀವಿ. ನೈಟ್ ಹೊತ್ತು ಒಬ್ಬ ಹೆಂಗ್ಸ್ ನಮ್ಮ ಮನೆ ಆ ಕಡೆ ಅಂಬರೀಷ್ ಅಂತ ಮನೆ ಅಲ್ಲ, ಆ ರೋಡಿಂದ ಒಬ್ಬಳು ಬಂದರು. ಹೆಂಗಿದ್ರು ಗೊತ್ತಾ, ಅವರು ಕೂಲಲ್ಲಿ ಹರ್ಕೊಂಡ್ಬಿಟ್ಟಿದ್ದಾರೆ. ಕೂಲ್ ಹರ್ಕೊಂಡು ಹಣೆಗೆ ದೊಡ್ಡ ಕುಂಕುಮ ಬಟ್ಟು, ಕೈ ತುಂಬ ಬಳೆ, ಹಸಿರು ಬಳಿ, ಕೈ ಎಲ್ಲ ಕಡಗ ಎರಡು ಕಡೆ, ಹಸಿರು ಸೀರೆ, ಈ ಕಡೆ ಏನದ ಬಾಗಲ ಜೋಳಿಗೆ, ಕಾಲಾಗ ಖಡ್ಗ, ಮತ್ತೆ ಗೆಜ್ಜಿ, ಮತ್ತೆ ಗುಂಬಿಡಿ ಥರ ಬರ್ತಾವೆ ನೋಡು, ಜಲ್ ಅಂತ, ಅವು ಹಾಕೊಂಬಿಟ್ಟು ಕರಿಮುಖ ಸೀದಾ ಬಂದರು. ಎಲ್ಲಿ ಸೆಂಟ್ರ್ ಐತೆ ನಾವು ಕಡಿ ಹಾಕಿ ಅಲ್ಲಿ ಕಡಿ ಕಡೆ ಅಲ್ಲ, ಅಲ್ಲಿ ಬಂದು ನಿಂತ್ಕೊಂಡ್ರು. ನಾನು ಯಾವಾಗ ನೋಡಿದ್ದಂದ್ರೆ ಅಂಬರೀಷ್ನ ಮನೆಯಿಂದ ಸ್ಟಾರ್ಟಿಂಗ್ ಬಂದ್ಲು. ಅವಾಗ ಎದ್ದಂಗೆ ಎದ್ದೀನಿ ನಾನು, ಹುಚ್ಚಿ ಬಂದು ಏನೋ ಇನ್ನೀ ಥರ ಬೇರೆ ಅದು ಎದ್ದೀನಿ. ಸುಮ್ಮನೆ ಹಿಂಗೆ ತೆಗೆದು ನೋಡಿನಪ್ಪ. ಓ ಈಗ ನಿಜ ಕೂಲಲ್ಲಿ ಹೇಗಿರ್ತಾವ ಮ್ಯಾಗ ನೋನು ನಿಜ ಮಚ್ಚ. ಯಾವತ್ತು ನೋಡಿದ್ನೆ ನಮಗೆ ಕೂಡಿ ನಮ್ಮ ನೋಡ್ತಾಳೆ ಡಿಟ್ಟಿಸಿ ಏನಂತ ಮಾತಾಡೋಳು, ನೋಡ್ತಾಳೆ ಡಿಟ್ಟಿಸಿ ನೋಡಿ. ನಾನು ಅಂಜಿಕೆ ಬಂತೆ ಗೊಚ್ಚೆ ನೋಡಿ. ಮತ್ತು ಆಮೇಲೆ ಸೆಂಟ್ರ್ ಬಂದ ತಕ್ಷಣ ನಿಂತ್ಕೊಂಡ್ಳು, ಆ ಕಡೆ ನೋಡಿದಳು. ನಾನು ನೋಡೋಕಿದ್ನಲ್ಲ, ನಾನು ನೋಡಿದಳು ಗುರೇಶಿ ಹಿಂಗೆ ಕಣ್ಣು ಬಡ್ಲಾರ ನೋಡಿದಳು. ಅವಾಗ ನಾನು ಮಕ್ಕೊಂಬಿಟ್ನೆ ಗುಚ್ಚಂಕಾಶಿ. ಮತ್ತೆ ನೋಡಿದ್ನೆ ಎಲ್ಲಿ ಕಂಬರ ಮನೆ ಪ್ಯಾಕಿಂಗ್ ಎಲ್ಲ ಹಿಂಗೆ ಮನೆ ಕೂತ್ರೋಡು ಅಲ್ಲಿ ನಿಂತ್ಕೊಂಡು. ಮತ್ತೆ ಆ ಕಡೆ ನೋಡಿದಳು. ಮತ್ತೆ ನಾನು ಹಿಂಗೆ ನೋಡಿ ಮಗ ಚದರ ಚೆಂದೆ. ಅದಾದಮೇಲೆ ಅಲ್ಲಿ ತಾರಿಕೊಂಬೋಯ್ತು ನೋಡು ಅವ್ರ ಮನೆ ಮುಂದೆ, ಅಲ್ಲಿ ಗಂಟ ಹೋದಳು. ನೋಡಿದೆ ಮತ್ತೆ ಡಿಟೀಸ್ ನೋಡಿದೆ ಅಂದ ಹಿಂಗೆ. ಅದು ಏನೋ ಗೊತ್ತಿಲ್ಲ, ನನ್ನ ಯಾಕೆ ನೋಡಿಲ್ಲ ಗೊತ್ತಿಲ್ಲ. ನೋಡಿದಳು ಮತ್ತೆ ಹೆಂಗೆ ಮಕ್ಕಂದೆ, ಮತ್ತೆ ತಗೊಂಡೆ ನೋಡ್ಕೊಂತ ಹೊಂಟಿಲ್ಲ ಮುಂದೆ, ಮಾಯಾಗ್ಬಿಡು ಸಡನ್ನಾಗಿ. ಅದನ್ನು ಇಲ್ಲಿವರೆಗೂ ಅದ ನಮ್ಮ ಮನ್ಯಾಗ ಹೇಳಿನಿ, ಎಲ್ಲರಿಗೂ ಹೇಳಿನಿ, ದೇವ್ರು ಅಂತಾರೆ. ಅದೊಂದು ಪ್ರಶ್ನೆ. ಇನ್ನೊಂದು ಹೆಂಗೆ ಗೊತ್ತಾ, ನಾನು ಮದುವೆ ಆದಾಗ ಸ್ವಲ್ಪ ಸೆಂಟ್ರಲ್ಲಿ ಅವತ್ತು ಜಗಳ ಆಯಿತು ನನಗೆ. 12 ಗಂಟೆ ಸುಮಾರು ಮನೆಯಿಂದ ಆಚೆ ಹಾಕಿದ್ರು, ನಮ್ಮ ಅಣ್ಣವ್ರ ಮನೇಲಿದ್ದೆ ಮತ್ತು ಆಚೆ ಹಾಕಿದ್ರು. ಅದಾದಮೇಲೆ ನಮ್ಮ ಒಳೆಯಪ್ಪ ಅವ್ರ ಮನೆ ಹತ್ರ ಹೋದೆ, ಮೇಲುಗಡೆ ಮನೆ ಇದೆ, ಅಲ್ಲಿ ಹೋದಾಗ ಒಂದು ಎರಡು ದಿನ ಏನು ಸೌಂಡೇ ಇಲ್ಲ. ಯಾಕಂದ್ರೆ ನಾನು ಮಲ್ಕೊಂಡಿದ್ದೆ, ನನ್ನ ಹೆಂಡತಿ ಮಲ್ಕೊಂಡಾಳ. ನಮ್ಮ ಒಳಗಡೆ ಮನೆ ನೋಡಿ ಮ್ಯಾಕೆ ಒಳಗೆ ಮನೆ ನೋಡಿ ಹೆಂಗೈತಿ, ಒಳಗೊಂದು ಜಗಲಿತ್ತು. ರಾತ್ರಿ ಹೊತ್ತು ಮಕ್ಕಂದು ಕಾಲಮ ಚಂಗೇಶ್ ನೈಟ್ ಹೊತ್ತು ಒಳಗಡೆಯಿಂದ. ಇದು ನಾಯಿ ಆಗತ್ತಿಲ್ಲ, ನಾನು ಹೇಳ್ತಿದ್ದಿಲ್ಲ ಮೊದಲು. ಹಿಂಗೆ ಸೌಂಡ್ ಬರ್ತೈತಿ, ಗಜಿ ಸೌಂಡು, ಬಂದು ಕುಣಿದಾಡ್ತಾವೆ ಮನೆಯಾಗೆಲ್ಲ. ಏನೋ ಗೊತ್ತಿಲ್ಲ, ಒಳಗೆ ದೇವ್ರ ಮನೆಗೆ ಹತ್ತು, ನಾನು ಅಲ್ಲಿ ಮಕ್ಕಳು ನನ್ನ ಬಾಗಿಲು ಇಲ್ಲಿ ಬರೋದು ಕುಡ್ದಾಡ ಮಾಡುತ್ತಾ ಅಂತಂದಳು. ಅದು ಮರ್ದಿನ ಹೇಳಿದ್ ನಂಗೆ ಈ ರೀತಿ. ಹೌದಾ ಬಿಡ ಸುಳ್ಳು ಹೇಳ್ತಿ, ಹಂಗೆ ಹೇಳ್ತಿ ಹಿಂಗೆ ಹೇಳ್ತಿ ನಾ ಅಂದೆ. ಅದಾದ್ಮೇಲೆ ನಾ ಏನು ಮಾಡಿದೆ, ಮರ್ದಿನ ಸುಳ್ಳು ಹಾಕತ್ತೀನಿ ಅಂದ ಕಾಶಿ ನಮ್ಮ ಮರ್ದಿನ ನಾ ಟ್ರೈ ಮಾಡ್ದೆ ನಂಗೆ ಕಾಶಿ ಮನುಷ್ಯನ ಮಕ್ಕನ್ನ ಕಾಶಿ ನಾನು ಮಕ್ಕಂದ್ರೆ ಹಿಂಗೆ ಚದರ್ಸಿ ಮಕ್ಕನ ಸುಮ್ಮನೆ ಎಷ್ಟು ರಾತ್ರಿ 3 ಗಂಟೆ ತನಕ ಇದ್ದೀನಿ. ನೋಡಿದೆ ಏನು ಬರಲಿಲ್ಲ 1 ಗಂಟೆ ತನಕ. ಅದಾದ್ಮೇಲೆ ಬಂದು ಸೌಂಡು, ನಂಗೆ ನಂಬಕ್ಕಾಗಲ್ಲ ಸೌಂಡ್. ಗಲ್ಲ ಕುಳ್ದಾಕತ್ ಬಿಡ್ತೀವಿ. ದೇವ್ರ ಮನ್ಯಾಗ ಆತು, ಚದರ ತೆಗೆದು ನೋಡೋದಾಗಲ್ಲ ನಂಗೆ. ಅಷ್ಟು ಅಂಜಿಕೆ ಕುಣಿಯ ನೋಡಿದ್ರ, ಅಷ್ಟು ಅಂಜಿಕೆ ಬಂದ್ಬಿಡುತ್ತೆ. ಎಲ್ಲಿ ಚದರ ತೆಗೆದ್ರೆ ಮಾಡುತ್ತಾ ಏನು ಬಿಡುತ್ತಾ ಅಂತ ಅಂಜಿಕೆ. ಇವಾಗ ಹೆಂಗೆ ಗೊತ್ತಾ, ಇವಾಗ ಇದನ್ನ ಅಲ್ಲಿ ಮಲ್ಕೊಂಡಿದ್ದೇನೆ, ಗೆಲ್ ಸೌಂಡ್ ಇಲ್ಲೇ ಬರಕೈತೆ ಬಗಲ, ದಗ್ ಕುಣತ್ತ ಸೌಂಡ್ ಬರುತ್ತೆ, ಗಲ್ ಅಂತ. ಏನು ಮಾಡ ಸುಮ್ಮಕೊಂಬಿಟ್ವಿ. ಅದಾದ್ಮೇಲೆ ಮರ್ದಿನ ಊರ ಬಿಟ್ಬಿಡಿ, ಕಾಚಾಪುರ ಬಿಟ್ಟು ಈ ಕಡೆ ಬೆಂಗಳೂರಿಗೆ ಬಂದ್ವಿ. ಬೆಂಗಳೂರಿಗೆ ಬಂದಾಗ ಇಲ್ಲಿ ಯಲಹಂಕದಲ್ಲಿದ್ವಿ ಸ್ಟಾರ್ಟಿಂಗ್. ಮತ್ತೆ ಅಲ್ಲಿ ಹೋದೆ, ಅಲ್ಲಿಂದ ನಮ್ಮ ಅತ್ತರ ಮನೆಗೆ ಹೋದೆ. ನಮ್ಮ ಅತ್ತರ ಮನೇಲಿ ಕೂಡ ಬಂತು ಸೌಂಡು ರಾತ್ರಿ ಹೊತ್ತು. ನಾನು ಹೇಳಿದೆ, ಸಿರಮ್ಮ ಸೌಂಡ್ ಬರ್ತು ನೋಡು ಇಲ್ಲಿ ನಿಮ್ಮ ಮನ್ಯಾಗ ಅಂತ ನಾನು. ಇಲ್ಲ ಸೌಂಡ್ ಮೊದಲಿನ ಥರ ಬರ್ಕೈತಿ ನಮ್ಮ ಮನ್ಯಾಗ ಅಂತಂದ್ರೆ. ಹೌದಾ, ನಂಗೆ ಇವತ್ತು ಕೇಳಕೈತೆ ಅಂದೆ. ನೀವು ಇವತ್ತು ಬಂದು ಇವತ್ತು ಕೇಳತ್ತಪ್ಪ ಅಂದ್ರೆ. ಹಂಗೆ ಡೈಲಿ ಸೌಂಡ್ ಬರ್ತೈತೆ ನನಗೆ. ಬೀಗ್ರ ಊರವ್ರು ಬರ್ಕೈತೆ ಸೌಂಡ್ ಬರ್ಕತ್ತಿ. ಏನಪ್ಪ ಇದು ಏನೋ ಕಾಡಕೈತೆ ಬಿಡ